ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಬಾಳಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ರಿಸಲ್ಟ್ ವೇಟ್ ಮಾಡ್ತಾ ಇದ್ರಲ್ಲ ಫ್ರೆಂಡ್ಸ್. ಇವತ್ತು ನಾನು KAPS ಬೆಂಗಳೂರಲ್ಲಿ ಇದೆಯಲ್ಲ, ಮಲ್ಲೇಶ್ವರಂ 18th ಕ್ರಾಸಲ್ಲಿ ಇವತ್ತು ಅಲ್ಲಿ ವಿಸಿಟ್ ಮಾಡಿದ್ದೆ. ಅವ್ರು ಕೇಳಿದೆ ಅಬೌಟ್ ಸೆಕೆಂಡ್ ರೌಂಡ್ ರಿಸಲ್ಟು. ಅವ್ರು ಏನು ಹೇಳಿದ್ದಾರೆ ಅಂದರೆ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡು 1 or 2 days ಅಂತ ಹೇಳಿದ್ದಾರೆ. ಬಟ್ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ. 1 or 2 days ಅಂತ ಅನೌನ್ಸ್ ಮಾಡಿ ಅಲ್ಲಿ ಕುಂತಿರ್ತಾರಲ್ವ ಎನ್ಕ್ವೈರಿ ಆಫೀಸರು, ಅವರು ಹೇಳಿದ್ದಾರೆ 1 or 2 days ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆ ಸಂಜೆ ಒಳಗಡೆ ಬರೋ ಚಾನ್ಸಸ್ ಇದೆ. ಯಾಕಂದರೆ ಕ್ವಿಕ್ಲಿ ಸ್ಟಾರ್ಟ್ ಮಾಡಬೇಕು ಅವರು. ಇದಾದಮೇಲೆ ರಿಸಲ್ಟ್ ಆದಮೇಲೆ ಹೇಳಿದ್ದಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟ್ಲಿ ಶೆಡ್ಯೂಲ್ ಬಿಡ್ತಾರಂತೆ. ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಇನ್ ಕೇಸು ನೀಟ್ ಆದರೆ ಚಾಯ್ಸ್ ಇಲ್ಲ, ಇನ್ ಕೇಟ್ KCT ಆದರೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಪೇಮೆಂಟು ಮತ್ತು ಅಡ್ಮಿಷನ್ ಡೌನ್ ಮಾಡಿಕೊಂಡು ಕಾಲೇಜ್ ರಿಪೋರ್ಟ್ ಮಾಡೋಕ್ಕೆ ಇಮಿಡಿಯೇಟ್ಲಿ ಶೆಡ್ಯೂಲ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಾಳೆ ಸಂಜೆ ತನಕ ಬಿಟ್ಟರು ಬಿಡೋ ಚಾನ್ಸಸ್ ಭಾಳಷ್ಟಿದೆ. ಯಾಕಂದ್ರೆ 1 or 2 days ಅಂದರೆ ನಾಳೆ ತನಕ ಆಗುತ್ತೆ. ಇವತ್ತಂತೂ ಇವಾಗಂತೂ ಬಿಡೋ ಡೌಟು, ಇನ್ನು ನಾಳೆನೇ ಬಿಡಬೇಕಾಗತ್ತೆ ಬಿಟ್ಟರೆ. ಓಕೆ, ನಾಳೆ ಬಿಟ್ಟ ತಕ್ಷಣ ನಾಡ್ದಿಂದನೇ ಚಾಯ್ಸು ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಸ್ಟಾರ್ಟ್ ಆದರೆ ಇಮಿಡಿಯೇಟ್ಲಿ 1 weekಲ್ಲಿ ಎಲ್ಲ ಮುಗಿದೋಗುತ್ತೆ. ಇದು ಅಪ್ಡೇಟ್ ಆಗಿತ್ತು. ಜಸ್ಟು ನಾನು ವಿಸಿಟ್ ಮಾಡ್ಕೊಂಡು ಅಪ್ಡೇಟ್ ಮಾಡಿದೆ. ಅರೌಂಡ್ 4 o'clock ವಿಸಿಟ್ ಮಾಡಿದ್ದೆ ಅಲ್ಲಿ, ಅವಾಗ ಹೇಳಿದ್ರು. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.